ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವತ್ತು ಏಪ್ರಿಲ್ 1 ಏಪ್ರಿಲ್ ಫುಲ್ ಡೇ ಅಲ್ವಾ. ಸೊ ಹಾಗಾಗಿ ಫ್ಯಾಮಿಲಿ ಮೆಂಬರ್ಸ್ಗೆ ಕೆಲವೊಬ್ಬರಿಗೆ ಏನಾದ್ರೂ ಫೂಲ್ ಮಾಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ನಿಮ್ಗೂ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಮತ್ತೆ ಅವ್ರ ರಿಯಾಕ್ಷನ್ಸ್ ಯಾವ ತರ ಇರತ್ತೆ, ಫೂಲ್ ಆಗ್ತಾರಾ ಇಲ್ವಾ ಅನ್ನೋದೇ ಇವತ್ತಿನ ಬ್ಲಾಗ್ ಆಗಿರುತ್ತೆ. ಸೊ ಯಾರ್ಯಾರಿಗೆ ಕಾಲ್ ಮಾಡ್ತೀನಿ, ಏನೆಲ್ಲ ಫೂಲ್ ಮಾಡಕ್ ಟ್ರೈ ಮಾಡ್ತೀನಿ ಅಂತ ವಿಡಿಯೋ ನೋಡ್ತಾ ಎಂಜಾಯ್ ಮಾಡ್ತಾ ಇರಿ. ಇವಾಗ ಫಸ್ಟ್ ಬಕ್ರ ಮಾಡಕ್ ಹೊರಟಿದ್ದು ನನ್ನ ಮಾವಾಗೆ. ಯಾವತ್ತೂ ಅವರಿಗೆ ಏಕವಚನದಲ್ಲಿ ಮಾತಾಡೋದಾಗಿರ್ಬೋದು, ಅಥವಾ ಅವ್ರ ಹತ್ರ ಏನಾದ್ರು ಇದ್ಕೊಡಿ ಅದ್ಕೊಡಿ ಅಂತ ಕೇಳೋದು ಈ 4 ವರ್ಷದಲ್ಲಿ ಮಾಡೇ ಇಲ್ಲ. ಫಸ್ಟ್ ಟೈಮ್ ಇವಾಗ ಒಂಥರ ರೂಡ್ ಆಗಿ ಬಿಹೇವ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅವರು ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಅನ್ನೋದೇ ಇವಾಗ ನೋಡೋಣ. ಇವಾಗ ಫಸ್ಟ್ ನಮ್ಮ ಮಾವಾಗೆ ಕಾಲ್ ಮಾಡ್ತಾ ಇದ್ದೀನಿ. ಅವ್ರ ನಂಬರು ಪುಕ್ಕು ಪುಕ್ಕು ಆಗ್ತಾ ಇದೆ ಸೀರಿಯಸ್ಲಿ. ಹಲೋ, ಎಂತ ಮಾಡ್ತಾ ಇದ್ರಿ? ಹಲೋ, ಸತಿ ಟ್ರೈ ಮಾಡ್ತೀನಿ. ಏನು ಕೇಳಿಸ್ತಿಲ್ಲ ಅಂತಿದ್ದಾರೆ. ಒಂದ್ ನಿಮಿಷ. ಈ ತರ ಆದ್ರೆ ಕಾನ್ಸೆಪ್ಟೇ ಬರ್ತೋದಾಗತ್ತೆ. ನಿಜ ಭಯ ಆಗ್ತದೆ. ಹಲೋ, ಎಂತ ಮಾಡ್ತಾ ಇದ್ರಿ? ತಿಂಡಿ ಆಯ್ತಾ? ತಿಂಡಿ ಆಯ್ತಾ? ಎಂತ ತಿಂಡಿ? ಅಲ್ಲ, ಇದು ನಾನೊಂದ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೊಂದ್ ಸ್ವಲ್ಪ ದುಡ್ಡು ಕೊಡ್ತೀರಾ? 50,000. ಏನ್ ಕೊಡ್ತೀರಾ? ಎಂತ ಬಿಸ್ನೆಸ್? ಅದೇ ಇದು ಸರ ಬಳೆ ಎಲ್ಲ ಮಾಡೋದು ಮನೇಲೆ. ಬಳೆ ಸರ ಎಲ್ಲ ಮಾಡಲ್ಲ. ಮ್ಯೂಟ್ ಮಾಡಿದಿರಿ. ಹಲೋ, ಎಂತ ಮಾಡೋದು? ಅದೇ ಕರಕುಶಲ, ಕಸದಿಲ್ಲ ರಸ. ಅದಕ್ಕೆ ಒಂದ್ 50,000ದಿಂದ 1,00,000 ತನಕ ಆಗುತ್ತೆ. ನೀವು ಎಷ್ಟ್ ಕೊಡ್ತೀರಾ? ನೋಡ್ತೀನಿ, ಹೇಳ್ತೀನಿ. ಇಲ್ಲ, ಈಗ್ಲೇ ಹೇಳಿ, ನಾನು ಅದು ಪ್ಲಾನ್ ಮಾಡ್ತಾ ಇದ್ದೆ. ನನಗೆ ನೋಡ್ಬೇಕು ದುಡ್ಡು ಎಷ್ಟಿದೆ ಅಂತ ನೋಡ್ಕೊಂಡು ಹೇಳ್ಬೇಕು. ಹೌದಾ? ಮಾಡು. ಮಾಡ್ಲಾ? ಮಾಡಿ. ಕೊಡ್ತೀರಾ ಹಂಗಾದ್ರೆ? ಇವತ್ತು ಏಪ್ರಿಲ್ ಫೂಲ್ ಡೇ ಅಲ್ಲ, ನೀವು ಫೂಲ್ ಆಗಿದ್ದೀರಾ. ಫೂಲ್ ಮಾಡಿದ್ದ ಬೆಳಿಗ್ಗೆನೆ ಫೂಲ್ ಮಾಡಿದ್ಯಾ? ಒಟ್ಲಲ್ಲಿ ಕೊಡ್ತೀರಾ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಅದೇ ಕೊಡ್ತೀನಪ್ಪ. ಮಗಳು ಮಾಡತ್ತಿಗೆ ಅಂತದ್ದು ಎಷ್ಟಿದೆ ನೋಡೋದು. ಅದೇ ಸುಮ್ನೆ ಸುಮ್ನೆ ಹೇಳಿದ್ದು, ದೊಡ್ಡದಾರಿಲ್ಲ ಅನ್ನೋದು. ಒಂದ್ ಸ್ವಲ್ಪ ಕೊಡೋದು. ಅದೇ ನಾನು ಇದನ್ನ ಯೂಟ್ಯೂಬಿಗೂ ಹಾಕ್ತಾ ಇದ್ದೀನಿ. ನಿಮ್ದು ಪರ್ಮಿಷನ್ ಇದೆ ಅಲ್ಲ? ಆಯ್ತು, ಮಾಡು. ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ತಿಂಡಿ ಮಾಡಿದ್ಯಾ? ತಿಂಡಿ ಆಯ್ತಾ? ಅಪ್ಪ ಡ್ಯೂಟಿಗೆ ಹೋಯ್ದಾನಾ? ಸರಿ, ನಿಮಗ್ ಬೇಜಾರಾಗಿಲ್ಲಲ್ಲಪ್ಪ? ಇಲ್ಲಪ್ಪ ಬೇಜಾರಾಗಿಲ್ಲ. ಸರಿ, ಸಂಜೆ ಕಾಲ್ ಮಾಡಿ. ಸಂಜೆ ಮಾಡ್ತೇನೆ. ಆಯ್ತು, ಬಾಯ್. ಬಾಯ್. ಎಷ್ಟು ಸಪೋರ್ಟ್ ಆಗಿದ್ದಾರೆ ಅನ್ನ. ಇವಾಗ ಫಸ್ಟ್ ಫೂಲ್ ಆಗಿದ್ದು ನಮ್ಮ ಮಾವ. ಅದ್ರಲ್ಲಿ ನಾನು ಸಕ್ಸಸ್ಫುಲ್ ಆದೆ. ಅವರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ನನ್ ಮೇಲೆ ಟ್ರಸ್ಟ್ ಇಟ್ಟು ದುಡ್ಡು ಕೊಡ್ತೀನಿ ಅಂತ. ಏನು ಅವರು ಯೋಚನೆನೆ ಮಾಡಲ್ಲ, ಕೊಡಲ್ಲ ಗಿಡಲ್ಲ ಅಂತ ಏನು ಹೇಳಿಲ್ಲ. ಪಾಪ ಕೊಡ್ತೀನಿ ಅಂದ್ರು. ಅಷ್ಟು ನಂಬಿಕೆ ಇದ್ರೆ ನಂಗೆ ಅದೇ ದೊಡ್ಡ ಖುಷಿ. ಇವಾಗ ನಮ್ಮ ಐಶ್ರು ಮೇಡಮ್ನ ನೋಡಿ, ಅವಳನ್ನ ಇಟ್ಕೊಂಡು ಮಾಡಕ್ ಕಷ್ಟ. ಬಟ್ ಏನ್ ಗೊತ್ತಾ, ಸಿಕ್ಕಾಪಟ್ಟೆ ಭಯ, ಕೈಯೆಲ್ಲ ನಡುಕ್ತಾ ಇದೆ. ಆಮೇಲೆ ಸ್ವಲ್ಪ ಇದು ನಗು ಬರತ್ತೆ. ಹೇಗೋ ಮೇಂಟೈನ್ ಮಾಡ್ತೀನಿ. ಇವಾಗ ನಮ್ಮ ಚಿಕ್ಕಪ್ಪ ಅವ್ರಿಗೆ ಕಾಲ್ ಮಾಡ್ತೀನಿ. ನಾವು ವೆಜ್ ಅಲ್ವಾ, ಅವರು ಅಡಿಗೆ ಕಾಂಟ್ರಾಕ್ಟ್ ನ ವಹಿಸ್ಕೋತಾರೆ. ಹಾಗಾಗಿ ನಾನ್ ವೆಜ್ ಅಡಿಗೆ ಮಾಡ್ತೀರಾ ಅಂತ ಅವ್ರ ಹತ್ರ ಕೇಳೋದಾಯ್ತಾ, ಏನು ಹೇಳ್ತಾರೆ ಅಂತ ನೋಡೋಣ. ಮಾತಾಡ್ಬಾರ್ದು.
ಹಾಕೋ ನೀನು ತಾಳು ಒಂಚೂರು ನೀನೇ ಹಾಕೋ ಕರಿಬೇಡ ನನ್ನ ಬೇಡ ಪೊಲೀಸಿಗೆ ಕಾಲ್ ಮಾಡ್ತಾ ಇದ್ದೀನಿ. ಹಲೋ. ಹಲೋ ಮಂಜುನಾಥ್ ಅವರಾ? ಹೌದು. ನಾವು ಬಾಳೆಹೊನ್ನೂರಿಂದ ಕಾಲ್ ಮಾಡ್ತಾ ಇರೋದು. ನಾರಾಯಣ್ ಅವ್ರು ನಿಮ್ ನಂಬರ್ ಕೊಟ್ರು, ಅಡಿಗೆ ಎಲ್ಲ ಮಾಡ್ತೀರಾ ಅಂತಲ್ವಾ? ಹೌದು. ಈ ತಿಂಗಳು 25ಕ್ಕೆ ಚಿಕ್ಕಮಂಗ್ಳೂರಲ್ಲಿ ಮದ್ವೆ ಇತ್ತು, ಅದಕ್ಕೆ ಅಡ್ಗೆ ನನಗೆ 25ಕ್ಕೆ ಬುಕ್ ಆಗಿದೆ ಕಣ್ರಿ. 26ಕ್ಕೆ ಬರ್ತೀರಾ ರಿಸೆಪ್ಷನ್ಗೆ? ಚಿಕ್ಕಮಂಗ್ಳೂರಲ್ಲಿ. ಅದು ಬಂದ್ಬಿಟ್ಟು ಒಂದು ಅನ್ನ, ರಸಮ್ಮು, ಸಾಂಬಾರು, ಚಿಕನ್ ಕಬಾಬು, ಮತ್ತೆ ನಾಟಿ ಕೋಳಿ ಸಾರು, ರಾಗಿ ಮುದ್ದೆ. ನಾವ್ ಅದನ್ನೆಲ್ಲ ಮಾಡಲ್ಲ, ನಾವ್ ವೆಜ್ ಅಡಿಗೆ ಮಾಡೋದು. ಹೌದಾ? ಮತ್ತೆ ನಾರಾಯಣ್ ಅವ್ರು ಹೇಳಿದ್ರು ಮಾಡ್ತಾರೆ ಎಲ್ಲ ಅಂತ. 1000 ಜನಕ್ಕಿತ್ತು. ನೀವ್ ಎಷ್ಟು ಹೇಳ್ತೀರೋ ಅಷ್ಟು ಕೊಡ್ತೀವಿ. ಇದು MLA ಅವ್ರ ಮಗಂದು. ಅಲ್ಲ ಅದನ್ನ ನೀವು ಪೇಮೆಂಟ್ ಅವ್ರಿಗೆ ಕೊಡ್ತೀರಿ, ಅದು ನಾನು ವೆಜ್ ಅಡಿಗೆ ಮಾಡೋರು, ನಾಲ್ಕು ಅಡಿಗೆರಲ್ಲ. ನಾರಾಯಣ ಕೊಟ್ಟಿದ್ದ ನಂಬರ್ ನಾರಾಯಣ್ ಅವರು ಬಾಳೆಹೊನ್ನೂರು ಬನ್ನೂರ್ ಹತ್ರ ಇದೆಯಲ್ಲ ಅವ್ರ ಮನೆ, ನಾವ್ ಅಲ್ಲಿಯವ್ರೆ. ಅವ್ರು ಮದ್ವೆನ ವಹಿಸ್ಕೊಂಡಿದೀವಿ ನಾವು. ಹಲೋ, ವೆಜ್ ಅಡಿಗೆ ಮಾತ್ರ ಮಾಡೋದು. ನಾನ್ ವೆಜ್ ನಿಮ್ಗೆ ಯಾರು ಪರಿಚಯ ಇದ್ದಾರಾ ಮಾಡೋರು? ಇಲ್ಲ, ಯಾರು ಅಷ್ಟು ಪರಿಚಯದವ್ರು ಇಲ್ಲ. ಯಾರು ಇದ್ರೆ ಇದೆ ನಮ್ಮಲ್ಲಿ, ನಾ ಫೋನ್ ಮಾಡ್ತೀನಿ. ಅಲ್ಲ, ನೀವ್ ಬೇಕಾದ್ರೆ ಅನ್ನ ರಸಂ ಮಾಡಿ, ಉಳ್ದಿದ್ದೆಲ್ಲ ನಾವ್ ಬೇರೆಯವ್ರದಕ್ಕೆ ಹೇಳ್ತೀವಿ ಬೇಕಾರೆ. ಇಲ್ಲ ಕಣ್ರಿ, ನಾವ್ ಹಂಗಲ್ಲ, ಬಂದ್ ಮಾಡಕ್ಕಾಗಲ್ಲ. ಯಾಕೆ? ಮಾಡಿ. ಅಲ್ಲ, ನಿಮ್ಗೆ ಎಷ್ಟು ಹೇಳ್ತಿರೋ ಅಷ್ಟು, ಎಷ್ಟು ಜನ ಬೇಕಾರೋ ಅಷ್ಟು ಜನ ಎಲ್ಲ ಕರ್ಕೊ ಬನ್ನಿ. ಆಯ್ತು. ಇವನು ಸಾಗರ ಇರ್ತಾನ? ಗೊತ್ತಾಯ್ತಾ? ನಾನು ಇನ್ನೂ ಮಗನ್ ಮಣ್ಣ ಅಂತ ಏನಿದೆ ಅಂತ. ಯಾಕೆ? ಅವಳು ಐಶು ಮನ್ಯತ್ ಮಾವ ಮನ್ಯತ್ ಅಜ್ಜದ್ ಕರ್ದಾಗ ಗೊತ್ತಾಗಿದ್ದ? ಅಲ್ಲ ನಂಗೆ ಫಸ್ಟಿಗೆ ಗೊತ್ತಾಗಿತ್ತು. ನೀನು ನಾರಾಯಣ ನಂಬರ್ ಕೊಟ್ಟರು ಮಕ್ಕಳು ಗೊತ್ತಾಯ್ತು. ನಾರಾಯಣ ಇರೋದು ಎಲ್ಲ ಒಬ್ನೇ. ಹೌದಾ? ಸರಿ, ಇವತ್ ಫುಲ್ ಮಾಡಕ್ ಹೋದೆ. ಏಪ್ರಿಲ್ ಫೂಲ್ ಅಲ್ವಾ, ಅದಕ್ಕೆ ಇವಾಗ ನಾನೇ ಫೂಲ್ ಆದ್ನಾ? ಇವಳು ಮುಗ್ಸಲ್ಲ ಕಾಲು, ಇದ್ರಲ್ಲಿ ನಾನೇ ಫೇಲ್ ಆದ್ರೆ ನೆಕ್ಸ್ಟ್. ಸೊ ಐಶು ಇಂದ ಸ್ವಲ್ಪ ಫ್ಲಾಪ್ ಆಯ್ತು. ಚಿಕ್ಕಪ್ಪಗೆ ಕಾಲ್ ಮಾಡಿದ್ದು ಅಂಡ್ ವಾಯ್ಸ್ ಕೂಡ ಒಂದ್ ಸ್ವಲ್ಪ ಚೇಂಜ್ ಮಾಡಿ ಮಾತಾಡ್ಬೇಕಿತ್ತು. ಪರವಾಗಿಲ್ಲ, ಇವಾಗ ನಮ್. ಹಲೋ, ಆಫೀಸಲ್ಲಿ ಇದ್ದೀರಾ? ನಂಗೊಂದು ದುಡ್ಡು ಕಳ್ಸಕ್ಕಾಗತ್ತೆ ಸ್ವಲ್ಪ? ಐಫೋನ್ ತಗೊಳ್ಳೋಣ ಅಂತಿದ್ದೀನಿ. ಇದು ವಿಡಿಯೋ ಆಗ್ತಾ ಇಲ್ಲ ಸರಿ. 1 ಲಕ್ಷ ಕಳಿಸ್ತೀರಾ? ಇದೇ ನಂಬರಿಗೆ ಕಳ್ಸಿ ಆಯ್ತಾ? BSNL ಬೇಡ. ಆಯ್ತು, ಯಾರು ಕಳಿಸ್ತಾರೆ. ಹಂಗಾಗಿ ಇವಾಗ್ಲೇ ಫೋನ್ ಮಾಡಿ ಏಪ್ರಿಲ್ ಫುಲ್ ಅಂತ ಹೇಳ್ತೀನಿ. ಹಲೋ, ಸೆಂಡ್ ಮಾಡಿದ್ರಾ? ಒಂದ್ ನಿಮಿಷ. ಏಪ್ರಿಲ್ ಫುಲ್. ಹಲೋ, ಏಪ್ರಿಲ್ ಫುಲ್ ಅಂತ. ನಿಮಗ್ ದುಡ್ಡು ಕೇಳಿದ್ರು ಗೊತ್ತಾಗ್ಲಿಲ್ಲ? ಡೌಟ್ ಬರ್ಲಿಲ್ವಾ? ಗೊತ್ತಾಗಿತ್ತು. ಮತ್ತೆ ಯಾಕೆ ಕಳಿಸ್ತೀನಿ ಅಂತ ಹೇಳಿದ್ದು? ಕಳ್ಸಲ್ಲ ಅಂತ. ಯಾಕೆ, ಏನು ಅಂತ ಏನಾದ್ರು ಕೇಳ್ಬೇಕಿತ್ತು. ಮಾತಾಡ್ತೀಯಾ? ಮಾತಾಡು. ನಾನು ಬಲೆ ಹಾಕಿದ್ದೀನಿ. ಏನ್ ಮಾಡ್ತಾ ಇದೀಯಾ? ನಾನು ಬಲೆ ಹಾಕಿದೆ. ನಾನು ಇಲ್ಲ. ನೀನ್ ಮಾಡಲ್ವಾ? ಸರಿ, ಕಳಿಸ್ತೀರಾ? ಎಷ್ಟು ಗಂಟೆಗೆ ಬೇಕು ಅದಕ್ಕೆ?
ಎಷ್ಟೊತ್ತಿಗಾರು ಕಳ್ಸಿ ಪರವಾಗಿಲ್ಲ. ನಾನು ಅಣ್ಣಂಗೂ ಮಾಡಿದ್ರ ಅಣ್ಣಂಗ್ ಮಾಡಿಲ್ಲ, ನಿಮ್ಮ ಅಪ್ಪಗ್ ಸರಿಯಾಗಿ ಬಕ್ರ ಮಾಡ್ದೆ. ಅಪ್ಪ ಏನಂತ ಹೇಳಿದ್ರು? ಅದು ವಿಡಿಯೋ ಮಾಡಿದೀನಿ ನೋಡಿ, ಅಪ್ಲೋಡ್ ಮಾಡ್ತೀನಿ. ರೆಕಾರ್ಡ್ ಬೇರೆ ಮಾಡಿದ್ದೀರಾ? ಹಾ ಅಯ್ಯೋ, ಸರಿ. ನಿಮ್ಮ ಅಣ್ಣಗ್ ಅವ್ರು ಆಫೀಸಲ್ಲಿ ಇರ್ತಾರೆ, ಬೈದ್ರು ಬೈದಾರ ಸುಮ್ನಾದೆ. ಇಲ್ಲ ಮಾಡಿ ಮಾಡಿ ಮಾಡಿ. ಹಾ ಸರಿ, ಅವ್ರಿಗೆ ಏನಾರು ಇವಾಗ ಬಕ್ರ ಮಾಡ್ತೀನಿ. ಸರಿ, ಬಾಯ್. ಬಾಯ್ ಬಾಯ್. ಈಗ ನಮ್ಮ ಅಕ್ಕಗ್ ಕಾಲ್ ಮಾಡ್ತಾ ಇದೀನಿ, ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಲ್ಲ, ಅವ್ರಿಗೆ ಪಕ್ಕ ಗೊತ್ತಾಗತ್ತೆ. ಸೊ ಶಾಶ್ವತ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆದೆ, ಬಟ್ ಅವರಿಗೆ ಗೊತ್ತಾಯ್ತು ಅಂತ ಹೇಳಿದ್ರು. ದುಡ್ಡೆಲ್ಲ ಕೇಳಿದ್ರೆ ಯಾರು ಕೊಡಲ್ಲ ಅಂತ ಹೇಳಲ್ಲ ನಮ್ಮ ಮನೇಲಿ, ಸುಮ್ನೆ ಆಗ್ತಾರೆ ಅಥವಾ ಕೊಡ್ತೀನಿ ಅಂತಾನೆ ಹೇಳ್ತಾರೆ. ಬೇರೆ ಏನಾದ್ರು ಹೇಳ್ಬೇಕಿತ್ತು, ನೋಡೋಣ ನೆಕ್ಸ್ಟ್ ಇಯರ್ ಏಪ್ರಿಲ್ ಫುಲ್ಲಿಗೆ ಒಳ್ಳೆ ಪ್ಲಾನ್ ಮಾಡೋಣ. ನಮ್ಮ ಅಕ್ಕ ಕಾಲ್ ರಿಸೀವ್ ಮಾಡಲ್ಲ ಅನ್ಸುತ್ತೆ, ಇವಾಗ ಬ್ಯುಸಿ ಇರ್ತಾಳೆ, ಟ್ರೈ ಮಾಡ್ತೀನಿ. ಕರೆಯನ್ನು ಉತ್ತರಿಸುತ್ತಿಲ್ಲ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ಇಲ್ಲ, ಇವಳಿಗಾಗಲ್ಲ ಇವಾಗ. ಸೊ ಇನ್ನು ಲಾಸ್ಟ್ ಟ್ರೈ ನಮ್ಮ ಅಣ್ಣಗ್ ಮಾಡೋಣ. ಅಣ್ಣನು ಬಿಸಿ ಇರ್ತಾನೆ, ಇವಾಗ ಡ್ಯೂಟಿಗೆ ಹೋಗಿರ್ತಾನೆ. ನೋಡೋಣ ಅಣ್ಣನ ರಿಯಾಕ್ಷನ್ ಯಾವ ತರ ಇರತ್ತೆ ಅಂತ. ಯಬ್ಬ, ನಂದು ನಗಾಡದೆ ಒಂದ್ ದೊಡ್ಡ ಪ್ರಾಬ್ಲಮ್. ನೋಡೋಣ ನಗಾಡದೆ ಇರೋ ತರ ಮಾತಾಡಕ್ಕೆ. ಹಲೋ ಅಣ್ಣ, ಡ್ಯೂಟಿಲಿದ್ಯಾ? ತಿಂಡಿ ಆಯ್ತಾ? ಆಯ್ತು, ನಿಂದಾಯ್ತಾ? ನಂದಾಯ್ತಣ್ಣ. ಅವಳ್ದು ಅಣ್ಣ, ಒಂದ್ ಗೋಪುರ ಕೊಡಿಸ್ತೀಯಾ ನಂಗೆ? ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ಬೇಕಿತ್ತು, ಹಾಗಾಗಿ. ಸರಿ, ಕೊಡ್ಸೋಣ. ಒಂದ್ 55,000 ಆಗುತ್ತೆ. ಸುಮ್ನೆ ಹೌದು, ಅಷ್ಟೇನಾ? ಅಷ್ಟೇ. ನೀವ್ ಬೇಕಾದ್ರೆ ಜಾಸ್ತಿ ಕೊಡ್ಸೋದಾರ ಕೊಡ್ಸೋ. ಒಂದ್ 81 ಇದ್ರ ನೋಡು. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಲಿಕ್ಕೆ 50,000 ಗೋಪುರ. ಅಲ್ಲ ಅಣ್ಣ, ಇವಾಗ ಟ್ರೆಂಡ್ ಅಲ್ವಾ ಡ್ಯಾನ್ಸ್ ಮಾಡೋದು, ಆಮೇಲೆ ಇದು ಕುಕ್ಕಿಂಗ್ ಅದೆಲ್ಲ ಟ್ರೆಂಡ್ ಅಲ್ಲ, ಹಂಗಾಗಿ ನಾನು ಹೇಳಿದ್ದು. ಬೇಕಾದ್ರೆ ಇವ್ರ ಹತ್ರ ಸ್ವಲ್ಪ ಇಸ್ಕೋತೀನಿ, ನೀನೊಂದ್ ಸ್ವಲ್ಪ ಹಾಕ್ತೀಯಾ? ಅವನತ್ರ ಮ್ಯಾಕ್ಸಿಮಮ್ ಇಸ್ಕ. ನನ್ನ ಹತ್ರ ಇಷ್ಟು ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ನಾನು ಫೇಮಸ್ ಆದ್ರೆ ನಿಮ್ಗೆಲ್ಲ ಡಬಲ್ ಕೊಡ್ತೀನಿ. ಡಬ್ಬಾನೇ ಕೊಡಕ್ಕೆ ಈ ಸತಿ ಡಬ್ಬಾನೇ ಕೊಡ್ತಿರೋ? ಒಂದ್ ವರ್ಷದೊಳಗ್ ತೀರಿಸ್ತೀನಿ ಬಿಡೋಣ. EMI ತಗ, ನಾ ಕೊಡ್ತೀನಿ ಬೇಕಾರೆ. EMI ಕಟ್ಟಕ್ಕೆ ಒಂದೇ ಸಲ ಎಲ್ಲಿಂದ ಕೊಡ್ಲಿ ನಾನು? ನೋಡು, ನಿನ್ ಸೇವಿಂಗ್ಸ್ ಅಲ್ಲೆಲ್ಲ ಇದ್ದಿದ್ದು. EMI ಆದ್ರೆ ನಿಂಗ್ ತೊಂದ್ರೆ ಇಲ್ವಾ? EMI ಆದ್ರೆ ತೊಂದ್ರೆ ಇಲ್ಲ. ಹೆಂಗ ಒಂದ್ ಕೊಡ್ಸಿರ್ ಸಾಕು. ಹಂಗಾರೆ ಆರ್ಡರ್ ಮಾಡ್ತೀನಿ. ಮಾಡ್ ಸರಿ ಅಣ್ಣ. ಏಪ್ರಿಲ್ 4 ತಗೊಂಬರೈತಿ ಬೇಕಾ? ನಿಜವಾಗ್ಲು ಕಟ್ತೀನಿ ಅದ್ರಲ್ಲಿ. ಇಲ್ಲ ಅಣ್ಣ, ಬೇಡ. ನಾವ್ ಫೇಮಸ್ ಆದ್ರೆ ನೋಡೋಣ ಆಮೇಲೆ. ಮತ್ತೆ ಹೋಗಿದೆ ಏಪ್ರಿಲ್ ಇವತ್ತು. ಬಕ್ರ ಆದ್ಯಲ್ಲ. 2-3 ಜನ ಮೊದ್ಲಾಗಿದ್ರೆ ಒಂದ್ 2-3 ಜನ ಹುಡುಗಿ ಇದೆ ನಾವಲ್ಲಿ. ಅಣ್ಣ, ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಸುಮ್ನೆ ಏನೇನ ಹೇಳ್ಬೇಡ. ಏನ್ ರೆಕಾರ್ಡ್? ಯೂಟ್ಯೂಬಿಗೆ. ಹಂಗ ನಿಮ್ ಬಕ್ರ ಆಗಿದ್ ಹಾಕ್ಬೇಕಲ್ಲ, ಹಂಗೆ. ಮತ್ತೇನಿಲ್ಲ, ಪುಟ್ಟಿನೂ ಇಲ್ಲೇ ಅಲ್ಲಿ ನೀನೇ ಆಟ ಆಡಿದ್ದ, ಗೊಂಬೆಗೆ ಹಾಕು ತಗೋ ನೀನು. ಬರ್ಬೇಡ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮಾಡೋಣ. ಅಮ್ಮಗೆ ಚಿಕ್ಕಪ್ಪಗೆಲ್ಲ ನನ್ನ ನಂಬರ್ ನೋಡಿದ ತಕ್ಷಣ ಗೊತ್ತಾಗಲ್ಲ, ಹಂಗಾಗಿ ಏನೇನೋ ಸುಳ್ಳು ಹೇಳ್ಬಹುದು. ಬನ್ನಿ ಅಮ್ಮಗ್ ಕಾಲ್ ಮಾಡಿ ಏನಂತಾರೆ ಅಂತ. ಏನ್ ಹೇಳೋದ್ ಮತ್ತೆ? ಏನ್ ಹೇಳ? ಜಗಳದ್ ಹೇಳೋಣ. ಹಲೋ ಅಮ್ಮ, ನಿನ್ ಮಗಗ್ ಒಂದ್ಸೂಟ್ ಕಾಲ್ ಮಾಡಿ. ಎಷ್ಟು ಜಗಳ ಆಡ್ತಾನ್ ಗೊತ್ತಾ ನನ್ ಜೊತೆ. ಯಾಕೆ ಅಂತಂದ್ರೆ ನಂಗೇನ್ ಗೊತ್ತು, ಐಶುಗ್ ಹೊಡಿಯೋದು ಬಡಿಯೋದು. ಇವತ್ ಬರೋಂಗ್ ಹೊಡ್ದಿದ್ದಾನೆ, ಏನೋ ಅವನು ತಟ್ಟೆಲಿದ್ದಿ ಸ್ವಲ್ಪ ತಿಂದಿದ್ದಕ್ಕೆ.
ಹೌದಾ? ಹಾ ಸರಿ ಮಾಡ್ತೀನಿ. ಏನ್ ಮಾಡ್ತೀಯ? ಅವ್ನ್ ಹೋದ ಬ್ಯಾಗ್ ಇಟ್ಕೊಂಡು, ಕಾಲ್ ಮಾಡಿರ್ ಕಾಲ್ ರಿಸೀವ್ ಮಾಡಲ್ಲ. ಹಾ ಹಾ, ಎಷ್ಟು ದಿನ ಇರ್ತಾನ ನಮ್ಮನೆಲ್ಲ ಇನ್ನು? ಹಾ. ಬರೇ ಬಂದಿದೆ ಬೆನ್ನಿಗೆ. ಹಾ ಕಾಲೇಜಿಗೆ ಹೋದ್ಲಾ? ಕಾಲೇಜಿಗೆ ಹೋಗ್ತಾನೆ, ಅವ್ನ್ ಲಗೇಜ್ ಎಲ್ಲ ಒಂದ್ 10-20 ಬಟ್ಟೆ ತಗೊಂಡು ಬ್ಯಾಗ್ ಇಟ್ಕೊಂಡು ಹೋದ, ಇಲ್ಲಿ ಇರಲ್ಲ ಇನ್ನು, ಎಲ್ಲಿಗಾರು ಹೋಗ್ತೀನಿ ಅಂತ. ಆಮೇಲೆ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಈಗ ಮಾಡ್ತೀನಿ. ಏನ್ ಮಾಡ್ತೀಯ? ಅವ್ನ್ ರಿಸೀವ್ ಮಾಡಲ್ಲ ಅವನು. ಕಾಲೇ ಕಟ್ ಮಾಡಿದ್ಲು ನಮ್ಮಮ್ಮ. ಇವಾಗ ಸಾಗರಿಗೆ ಕಾಲ್ ಮಾಡ್ತಾರ ಅನ್ಸತ್ತೆ, ನೋಡೋಣ ಏನಂತಾರೆ ಅಂತ. ಅಲ್ಲ, ನಾನೇ ಕಾಲ್ ಮಾಡ್ಲಾ? ಟೆನ್ಷನ್ ಆಯ್ತು ಅಂತ ಅನ್ಸುತ್ತೆ. ಬೇಡ, ಯಾಕೆ ರಿಸ್ಕ್, ಅವಳಿಗೆ ಟೆನ್ಷನ್ ಎಲ್ಲ ಆದ್ರೆ ಮತ್ ಕಷ್ಟ. ನಾನೇ ಕಾಲ್ ಮಾಡಿ ಸುಮ್ನೆ ಅಂತೇನೆ. ನೀನ್ ಹೋಗು ಚಿನ್ನಿ, ನನ್ ವಿಡಿಯೋ ಹಾಳು ಮಾಡದ ಇವಳು, ಆಯ್ತಾ? ಎಷ್ಟ್ ಹಲೋ ಅಮ್ಮ, ಏಪ್ರಿಲ್ ಫೂಲ್. ಅಯ್ಯೋ ದೇವ್ರ, ಹೌದ್ ನಮ್ಗ್ ಮೈ ಎಲ್ಲ ನಡೆಸ್ತು ಕಣೆ, ಹಂಗಿದ್ ಮಾಡ್ತೀಯಲ್ಲ. ಏನ್ ಮಾಡ್ದೆ? ಸುಮ್ನೆ ಮಾಡ್ದೆ, ಫೂಲ್ ಆಗ್ತೀಯಾ ಇಲ್ವಾ ಅಂತ. ಹೋಲಾಗಿದೆ, ಮೈ ಎಲ್ಲ ನಡೆಸುತ್ತಿಲ್ವಾ? ಇದಾನ ಇದಾನೆ, ಏನ್ ಜಗಳ ಎಲ್ಲ ಏನ್ ಆಡಿಲ್ಲ. ನಮ್ಗೆ ಮೈ ಎಲ್ಲ ನಡಿ ಕುತ್ಕೊಳ್ಳೋದು ನಡಿ ಶುರು ಆಯ್ತಾ? ಅದು ಎಲ್ಲ ಹೋಗ್ತಾನೆ ಅಂತ ಹಂಗಿದ್ದೆ ಹೇಳದೆ ಹೋದ್ರೆ. ಹೌದ್, ಹೋಗಿದ್ ಟೆನ್ಷನ್, ಲೈಫಿಗೆ ಹೊಡೆದಿದ್ದೇನ್ ಟೆನ್ಷನ್ ಇಲ್ಲ ನಿಂಗೆ. ಟೆನ್ಷನ್ ಇದೆ. ಎಂತಕ್ಕೆ ಹೊಡೆದಿದ್ದವನು? ಹೊಡ್ದಿಲ್ಲ ಕಣೆ, ಸುಮ್ನೆ ಹೇಳಿದ್ದು. ಇವತ್ತು ಏಪ್ರಿಲ್ ಫೂಲ್ ಅಲ್ವಾ, ಹಂಗಾಗಿ ಸುಮ್ನೆ ನಿಂಗೆ ಹೇಳಿತ್ತು. ಓ ಹಂಗೆ. ಹಂಗಿದೆ ಕತ್ತೆ. ಹೆದರ್ಸ್ಬೇಡ ಹಂಗೆ, ನಂಗೆ ಹೇಳ್ತಿತ್ತು. ನಮ್ಮನ್ನ ನೋಡಿ ಬೇರೆ ಸ್ವಲ್ಪ ಏನಾಗಿಲ್ಲ ಆಯ್ತಾ, ಸುಮ್ನೆ. ಸರಿ, ಬಾಯ್ ಬಾಯ್ ಬಾಯ್. ಸಕ್ಸಸ್ಫುಲಿ ತುಂಬಾ ಜನನ ಏಪ್ರಿಲ್ ಫೂಲ್ ದಿನ ಫೂಲ್ ಮಾಡಿದೀನಿ. ಒಂದು ನಂಗೆ ಅರ್ಥ ಆಯ್ತು, ನಾನು ಯಾವತ್ತೂ ದುಡ್ಡೆಲ್ಲ ಕೇಳಿರ್ಲಿಲ್ಲ, ಬಟ್ ಕೇಳಿದಾಗ ನನ್ ಮೇಲೆ ಟ್ರಸ್ಟ್ ಇಟ್ಟು ಎಲ್ಲರೂ ಕೊಡ್ತೀನಿ ಅಂತ ಹೇಳಿದ್ರು. ನಂಗೆ ಅದೇ ಖುಷಿ. ಸೊ ನಮ್ಮ ಅಕ್ಕ ಮಾತ್ರ ಮಿಸ್ಸಿಂಗ್, ಅವಳಿಗೆ ಇನ್ನೊಂದ್ ದಿನ ಪಕ್ಕ ಫೂಲ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಯಾವ ತರ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನನ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್, ನಮಸ್ಕಾರ, ಟೇಕ್ ಕೇರ್.